29 ಕಾರ್ಮಿಕ ಕಾನೂನುಗಳನ್ನು ರದ್ದುಗೊಳಿಸಿ ಹೊಸದಾಗಿ ತಂದಿರುವ 4 ಕಾರ್ಮಿಕ ಕೋಡ್ಗಳನ್ನು ರದ್ದು ಮಾಡಬೇಕು. ಬೀಜ ಮಸೂದೆ, ವಿದ್ಯುತ್ ಶಕ್ತಿ ಮಸೂದೆಯನ್ನ ವಾಪಸ್ ಪಡೆಯಬೇಕು. ಭೂ ಸ್ವಾಧೀನ ಕಾಯ್ದೆಯನ್ನ ಹಿಂಪಡೆಯಬೇಕು ಹಾಗೂ ಮನರೇಗಾವನ್ನ ಮರುಸ್ಥಾಪಿಸಬೇಕು ಎಂದು ಆಗ್ರಹಿಸಿ ಫೆಬ್ರವರಿ 12ರಂದು ಅಖಿಲ ಭಾರತ ಮುಷ್ಕರಕ್ಕೆ ಕರೆ ನೀಡಲಾಗಿದೆ ಎಂದು ಜೆಸಿಟಿಯು ಮತ್ತು ಸಂಯುಕ್ತ ಹೋರಾಟ ಕರ್ನಾಟಕ ತಿಳಿಸಿದೆ. ಈ ಕುರಿತು ಇಂದು ಬೆಂಗಳೂರಿನಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಕಾರ್ಮಿಕ ನಾಯಕರು, ರೈತ ನಾಯಕರು, ಕೂಲಿಕಾರ ಸಂಘಟನೆಯ ನಾಯಕರು ಮಾತನಾಡಿದ್ದಾರೆ. ಫೆಬ್ರವರಿ 12ನೇ ತಾರೀಕು ತಮಗೆ ಈಗಲೇ ಗೊತ್ತಿರೋ ಹಾಗೆ ನಮ್ಮ ದೇಶದ 29 ಕಾರ್ಮಿಕ ಕಾನೂನುಗಳನ್ನು 4 ಕಾರ್ಮಿಕ ಸಮಿತಿಗಳನ್ನಾಗಿ ಮಾಡಿರೋದನ್ನು ನಾವು ವಿರೋಧಿಸ್ತಾ ಇದ್ದೀವಿ. ಯಾಕೆ ಅಂತ ಹೇಳಿದ್ರೆ, ಈ ದೇಶದ ಸಂಪತ್ತನ್ನು ಸೃಷ್ಟಿ ಮಾಡ್ತಕ್ಕಂಥ ಕಾರ್ಮಿಕರು ಇನ್ನು ಮುಂದೆ ಧನಿಕರ ಮುಂದೆ ಮಂಡಿ ಇರಬೇಕು. ಅವ್ರು ಏನು ಹೇಳ್ತಾರೆ ಅದನ್ನು ಇವರು ಕೇಳಬೇಕು. ಸೊ ಇವರಿಗೆ ಯಾವುದೇ ರೀತಿಯ ಒಂದು ಸಣ್ಣ ಪ್ರಮಾಣದ ಹಕ್ಕುಗಳು ಕೂಡ ಇವರಿಗೆ ಇರೋದಿಲ್ಲ. ಆ ರೀತಿಯ ಒಂದು ವ್ಯವಸ್ಥೆಯನ್ನು, ಅಂದರೆ ಒಂದು ರೀತಿಯ ಗುಲಾಮಗಿರಿ ವ್ಯವಸ್ಥೆಯನ್ನು ಆ ಕಾರ್ಖಾನೆಗಳಲ್ಲಿ ಮತ್ತು ಕಾರ್ಮಿಕರು ಎಲ್ಲಿ ಕೆಲಸ ಮಾಡ್ತಾರೆ ಕೆಲಸದ ಸ್ಥಳಗಳಲ್ಲಿ ಹುಟ್ಟಾಕ್ಲಿಕ್ಕೆ ಮತ್ತು ಯೂನಿಯನ್ ಮುಕ್ತ ವಾತಾವರಣ ಅದನ್ನು ತರಲಿಕ್ಕಾಗಿ ಅವರು ಈ ಸಮಿತಿಗಳನ್ನು ಜಾರಿ ಮಾಡಿದ್ದಾರೆ. ಹಾಗಾಗಿ ನಾವು ಇಡೀ ದೇಶದ ಕಾರ್ಮಿಕ ಎಲ್ಲ ಚಳವಳಿಗಳು ಕೂಡ ಒಂದಾಗಿ ನಾವು ಇದನ್ನು ವಿರೋಧ ಮಾಡ್ತಾ ಇದ್ದೀವಿ. ಫೆಬ್ರವರಿ 12ನೇ ತಾರೀಕಿಗೆ ಕಾರ್ಖಾನೆಗಳಲ್ಲಿ ಕಾರ್ಮಿಕರು ಉತ್ಪಾದನೆಯನ್ನು ನಿಲ್ಲಿಸ್ತಾರೆ. ಆಮೇಲೆ ಇದು ನೌಕರರು ಅಂತ ಯಾರಿದ್ದಾರೆ, ಈಗ LICಯಲ್ಲಿ ಅವರು ಸೇವೆಯನ್ನು ನಿಲ್ಲಿಸ್ತಾರೆ. ಬ್ಯಾಂಕಲ್ಲಿ ಕೂಡ ಪಾರ್ಷಿಯಲ್ ಆಗಿ ಸ್ಟ್ರೈಕ್ ಆಗುತ್ತೆ. ಆಮೇಲೆ ಪೋಸ್ಟಲ್ ಎಂಪ್ಲಾಯೀಸು ಅವತ್ತು ಮುಷ್ಕರವನ್ನು ಮಾಡ್ತಾ ಇದ್ದಾರೆ. RMS ಎಂಪ್ಲಾಯೀಸು ಮುಷ್ಕರ ಮಾಡ್ತಾ ಇದ್ದಾರೆ. ಮತ್ತು ಹಾಗೆಯೇ ITಗಳಲ್ಲಿ ಮತ್ತು AGS ಅಲ್ಲಿ ಕೆಲಸ ಮಾಡ್ತಕ್ಕಂಥ ನೌಕರರು ಕೂಡ ಅವತ್ತು ಮುಷ್ಕರಗಳನ್ನು ನಡೆಸ್ತಾ ಇದ್ದಾರೆ. ಆಮೇಲೆ ಮತ್ತೆ ಅದೇ ಥರದಲ್ಲಿ ಬೀದಿ ಬದಿ ವ್ಯಾಪಾರಿಗಳು, APMCಗಳು, ಹಮಾಲಿ ಕಾರ್ಮಿಕರು, ಆಮೇಲೆ ಆಟೋ ಚಾಲಕರು ಮತ್ತು ಟ್ಯಾಕ್ಸಿ ಡ್ರೈವರ್ಗಳು, ಈ ಥರ ಹಲವು ಥರದ ವಿಭಾಗಗಳ ಕಾರ್ಮಿಕರು ಕೂಡ ತಮ್ಮ ಸೇವೆಯನ್ನು ನಿಲ್ಲಿಸಿ ಈ ಒಂದು ಮುಷ್ಕರದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಈ ಮುಷ್ಕರ ಅನ್ನುವಂಥದ್ದು ಈ ದೇಶದ ಆರ್ಥಿಕ ಸಾರ್ವಭೌಮತೆಗೆ ಕಾರಣವಾಗಿರುವಂಥ ಆ ಕಾರ್ಮಿಕರು ಯಾರಿದ್ದಾರೆ, ನೌಕರರು ಯಾರಿದ್ದಾರೆ, ಅವರ ಹಿತಾಸಕ್ತಿಯ ವಿರುದ್ಧವಾಗಿರ್ತಕ್ಕಂಥ ಒಂದು ನೀತಿಗಳನ್ನು ಸರ್ಕಾರ ಜಾರಿ ಮಾಡದಿರೋ ಹಿನ್ನೆಲೆಯಲ್ಲಿ ನಾವು ಈ ಮುಷ್ಕರಕ್ಕೆ ಹೋಗ್ತಾ ಇದ್ದೇವೆ. ಹಾಗೆಯೇ ಕರ್ನಾಟಕ ಸರ್ಕಾರನೂ ಕೂಡ ಇವತ್ತು ಈ ಒಂದು ಕೋಡ್ಗಳಿಗೆ ಒಂದು ಏನು ನಿಯಮಾವಳಿಗಳನ್ನು ರಚಿಸಬೇಕಾಗಿತ್ತು, ರಚಿಸಬಾರ್ದು ಅನ್ನೋದನ್ನು ನಾವು ವಿನಂತಿ ಮಾಡಿದ್ವಿ. ಆದರೆ ಇವತ್ತು ಅವರು ಅದನ್ನು ಕೇಳಲಾರ್ದೇನೆ ಆಲ್ರೆಡಿ ಗೆಜೆಟ್ ನೋಟಿಫಿಕೇಶನ್ಗಳನ್ನು ತಂದುಬಿಟ್ಟಿದ್ದಾರೆ. ಸೊ ಮೋದಿ ಸರ್ಕಾರ ಒಂದು ರೀತಿಯಲ್ಲಿ ಮೆದುಳನ್ನು ಸಾಯಿಸಿದೆ, ಕಾರ್ಮಿಕನ ಮೆದುಳನ್ನು. ರಾಜ್ಯ ಸರ್ಕಾರ ಕಾರ್ಮಿಕನ ಬೆನ್ನೆಲುಬನ್ನು ಮುರಿದಿದೆ. ಹಾಗಾಗಿ ಇದರ ವಿರುದ್ಧವಾಗಿ ಅತ್ಯಂತ ತೀವ್ರವಾದ ಮತ್ತು ಅತ್ಯಂತ ಪ್ರತಿರೋಧಾತ್ಮಕವಾದಂಥ ಒಂದು ಚಳುವಳಿಗಳು ಒಂದು ವಿಕೇಂದ್ರೀಕೃತವಾಗಿ ಇಡೀ ದೇಶದಲ್ಲಿ ನಡೆಯುತ್ತೆ. ಫೆಬ್ರವರಿ 12 ಬರೀ ಬೇಡಿಕೆಗಳನ್ನ ಇಟ್ಕೊಂಡು ಸರ್ಕಾರ ಮಣಿಸಬೇಕು ಅನ್ನೋಂಥ ಮುಷ್ಕರ ಅಲ್ಲ. ಈ ದೇಶವನ್ನು ಸ್ವತಂತ್ರ ಪೂರ್ವದ ಆಶೋತ್ತರಗಳನ್ನು, ಸಂವಿಧಾನಬದ್ಧವಾದ ಹಕ್ಕುಗಳನ್ನ ಉಳಿಸ್ಕೊಳ್ಳೋವಂಥ ಒಂದು ಸಾರ್ವತ್ರಿಕವಾದಂಥ ಮುಷ್ಕರ. ವಿಶೇಷ ಅಂದರೆ ಕಾರ್ಮಿಕರು ಮತ್ತು ರೈತರು ಜಂಟಿಯಾಗಿ ಈ ಮುಷ್ಕರ ಕರೆ ನೀಡಿದರೆ ಕೋಟ್ಯಾಂತರ ಜನ ದುಡಿಯುವ ವರ್ಗ, ರೈತರು, ಕಾರ್ಮಿಕರು, ಕೂಲಿಕಾರರು ಸೇರಿ ನಾವು ಅವತ್ತು ಬೀದಿಗಿಳಿತೀವಿ. ಮುಖ್ಯವಾಗಿ ಈ ಸರ್ಕಾರ ಕಾರ್ಮಿಕ ಹೋರಾಟದ ಹಿನ್ನೆಲೆಯಲ್ಲಿ ಕಾರ್ಮಿಕ ಹಿತಾಸಕ್ತಿಗಾಗಿ ಸ್ವಲ್ಪ ಭದ್ರತೆ ಕೊಡುವಂತಹ ಕಾನೂನುಗಳಿದ್ದು ಅವುಗಳನ್ನೆಲ್ಲ ಕ್ರೋಢೀಕರಿಸಿ ಅದನ್ನು ರದ್ದು ಮಾಡಿ ಮೂಲ ಕಾನೂನನ್ನ ಹೊಸ 4 ಕೋಡ್ಗಳು ಮಾಡಿ ಮತ್ತೆ ಬಂಡವಾಳ ಸಾಯಿಗಾರ ಕಾರ್ಪೊರೇಟ್ ಪರ ನೀತಿಗಳನ್ನು ರೂಪಿಸಿ ಕಾರ್ಮಿಕರು ದಾಸ್ಯವಾಗಿರಬೇಕು, ಬದುಕೋಸ್ಕರ ದಾಸ್ಯವಾಗಿರಬೇಕು ಅನ್ನೋ ನೀತಿ ಇದೆಯಲ್ಲ, ಅದು ನಮ್ಮ ಹೋರಾಟದ ಏನು ಆಶೋತ್ತರ ಇತ್ತು ಅದಕ್ಕೆ ವಿರುದ್ಧವಾದದ್ದು. ದಾಸ ಮುಕ್ತಕ್ಕೆ ಏನು ನೀತಿ ಇತ್ತು ಅದನ್ನು ಮತ್ತೆ ವಿರುದ್ಧವಾದದ್ದು ದಾಸ್ಯಗೊಳಿಸುವಂಥ ನೀತಿ ಇದೆ. ಜೊತೆಗೆ ನರೇಗಾ ಅನ್ನೋಂಥದ್ದು ಗ್ರಾಮೀಣ ಉದ್ಯೋಗ ಖಾತ್ರಿ ಇತ್ತು, ಅದನ್ನು ಸ್ವರೂಪನೇ ಬದಲಾಯಿಸಿ ಅದನ್ನು ನಾಶ ಮಾಡಕ್ಕೆ ಕೊಟ್ಟಿದೆ ಈ ಕೇಂದ್ರ ಸರ್ಕಾರ. ಮತ್ತು ರೈತರ ವಿಚಾರದಲ್ಲಿ ಇವತ್ತರೆಗೂ MSP ಗ್ಯಾರಂಟಿ ಕೊಟ್ಟಿಲ್ಲ, MSP ಕೊಟ್ಟಿಲ್ಲ. ವಿದ್ಯುತ್ ಶಕ್ತಿ ಕಾಯ್ದೆ ತಿದ್ದುಪಡಿ ಮಾಡ್ತಾ ಇದ್ದಾರೆ, ಬೀಜ ಕಾಯ್ದೆ ತಿದ್ದುಪಡಿ ಮಾಡ್ತಾ ಇದ್ದಾರೆ, ಭೂಸ್ವಾಧೀನ ಕಾಯ್ದೆಗೆ ಬಲಾತ್ಕಾರವಾದ ಭೂಸ್ವಾಧೀನ ಕಾಯ್ದೆಯನ್ನು ಗಟ್ಟಿಗೊಳಿಸ್ತಾ ಇದ್ದಾರೆ. ಇವೆಲ್ಲವೂ ಕೂಡ ಪ್ರೋ ಕಾರ್ಪೊರೇಟ್. ಆದ್ದರಿಂದ ರೈತರು ಮತ್ತು ಕಾರ್ಮಿಕರು ಜಂಟಿಯಾಗಿ ಇವತ್ತು ಬೀದಿಗಿಳಿತಿದ್ದೀವಿ. ಇದು ಸರ್ಕಾರವನ್ನು ಕಿತ್ತೊಗೆಯುವಂಥ ಒಂದು ದೊಡ್ಡ ಚಳುವಳಿಯಾಗಿ ರೂಪುಗೊಳಿಸುತ್ತೆ. ದುಡಿಯುವ ವರ್ಗದಕ್ಕೆ ಬದುಕ ಕೈ ಹಾಕಕ್ಕೆ ಬಂದರೆ ನಿಮ್ಮನ್ನು ನಾವು ಓಡಿಸ್ಬೇಕು, ಹೆಂಗೆ ದಮನ ಮಾಡಬೇಕು ಅನ್ನುವಂಥ ಚಳುವಳಿಯ ಅವತ್ತು ಮುನ್ನುಡಿ ಬರೀತೀವಿ ಚಳುವಳಿಗೆ. ಸರ್, ಇವತ್ತು ದೇಶದಾದ್ಯಂತ 10 ಕಾರ್ಮಿಕ ಸಂಘಟನೆಗಳು
ಒಗ್ಗಟ್ಟಾಗಿ ಬಂದಿವೆ. ಕರ್ನಾಟಕದಲ್ಲೂ ಸಹ ಅದರ ಜೊತೆಗೆ ಈವನ್ ರಾಷ್ಟ್ರೀಯ ಸಂಘಟನೆಗಳಲ್ಲದೆ ಪ್ರತ್ಯೇಕವಾಗಿರ್ತಕ್ಕ ಸಂಘಟನೆಗಳು ಸಹ ಈ ಹೋರಾಟದಲ್ಲಿ ಭಾಗವಹಿಸ್ತೇವೆ. ಬರೀ ಕೇವಲ 10 ಕಾರ್ಮಿಕ ಸಂಘಟನೆಗಳ ಜೊತೆಗೆ ಸ್ಥಳೀಯ ಸಂಘಟನೆಗಳು ಸಹ ಸೇರಿಕೊಂಡಿದೆ. ಈಗಾಗಲೇ ರೈತ ಸಂಘದ ಮುಖಂಡರು ಹೇಳಿದ ರೀತಿಯಲ್ಲಿ ಅವರು ಸಹ ನಮ್ಮ ಜೊತೆಯಲ್ಲಿ ಇದ್ದಾರೆ. ತಾವೆಲ್ಲರೂ ಸಹ, ಏಕೆಂದರೆ ಈಗಾಗಲೇ ಕರ್ನಾಟಕದಲ್ಲಿ ರೈತ ಸಂಘದ ಹೋರಾಟದ ದೊಡ್ಡ ಇತಿಹಾಸನೇ ಇದೆ. ಕಾರ್ಮಿಕ ಸಂಘಟನೆಗಳಿಗೂ ಒಂದು ದೊಡ್ಡ ಇತಿಹಾಸ ಇದೆ. ಯಾಕೆಂತಂದರೆ 80 ದಿವಸ ನಿರಂತರವಾಗಿ ಏನು ನಮ್ಮ ಬ್ಯಾಂಗ್ಳೂರು ನಗರದಲ್ಲಿ ಹೋರಾಟ ಮಾಡಿದಂಥ ಒಂದು ದೊಡ್ಡ ಇತಿಹಾಸ ಇದೆ. ಕಾರ್ಮಿಕ ಸಂಘಟನೆಗಳು ಸಹ ಹಿಂದೆ ಬಿದ್ದಿಲ್ಲ. ಆದರೆ ಬರ್ತಕ್ಕ ಇದ್ರೊಳಗಡೆ ದುರಾದೃಷ್ಟ ಏನು ಅಂದರೆ, ನಾವು ಕೇವಲ ಕೇಂದ್ರ ಸರ್ಕಾರದ ವಿರುದ್ಧ ಮಾತ್ರ ಅಲ್ಲ, ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಕಾರ್ಮಿಕ ವಿರೋಧಿ ನೀತಿಗಳನ್ನ ತಾಳ್ತಾ ಇದೆ. ಇದ್ರ ಬಗ್ಗೆ ಪ್ರತಿಭಟಿಸಬೇಕಾಗಿರ್ತಕ್ಕದ್ದು ಎಲ್ಲರ ಕರ್ತವ್ಯ. ಸುಮಾರು ಇವತ್ತು ಅಸಂಘಟಿತ ಕಾರ್ಮಿಕರು ಜಾಸ್ತಿ ಕರ್ನಾಟಕ ರಾಜ್ಯದಲ್ಲಿದೆ. ಸಂಘಟಿತ ಕ್ಷೇತ್ರ ಎಲ್ಲ ಅಸಂಘಟಿತ ಕ್ಷೇತ್ರ ಆಗ್ಬಿಟ್ಟಿದೆ, ದುರಾದೃಷ್ಟ. ಈ ಹಿನ್ನೆಲೆ ಒಳಗಡೆ ಈ ಹೋರಾಟನ ಯಶಸ್ವಿಯಾಗಿ ಮಾಡಬೇಕು ಅಂತ ನಮ್ಮ ಎಲ್ಲ ಕಾರ್ಮಿಕ ಸಂಘಟನೆಗಳು, ರೈತ ಮುಖಂಡರುಗಳು ಸೇರಿ ಮಾಡಿದ್ದೇವೆ. ಆದ್ರಿಂದ 100% ಈ ಹೋರಾಟ ಕರ್ನಾಟಕ ರಾಜ್ಯದಲ್ಲಿ ಸಕ್ಸಸ್ ಆಗ್ತದೆ. ಯಾವುದೇ ಕಾರಣಕ್ಕೂ ಸಹ ದೇಶದಲ್ಲಿ ನಡೀತಕ್ಕ ಹೋರಾಟದಲ್ಲಿ ನಾವು ಹಿಂದೆ ನಿಲ್ಲಲ್ಲ, ನಾವು ಮುಂಚೂಣಿಯಲ್ಲಿ ಇರ್ತೇವೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾವು ಈ 12ನೇ ತಾರೀಕಿನ ಫೆಬ್ರವರಿ 12ನೇ ತಾರೀಕಿನ ಮುಷ್ಕರಕ್ಕೆ ಇಡೀ ಎಲ್ಲ ದೇಶದಂಥ ಕೃಷಿ ಕೂಲಿಕಾರರು 25 ಕೋಟಿ ಜನ ಈ ಹೋರಾಟದಲ್ಲಿ ಏನಪ್ಪ ಅಂದ್ರೆ ಭಾಗವಹಿಸ್ತಿದ್ದಾರೆ. ಮುಖ್ಯವಾಗಿರ್ತಕ್ಕಂಥದ್ದು ಯಾವ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆ ಏನಿತ್ತು, ಆ ಕಾಯ್ದೆಯನ್ನು ಕಿತ್ತಿ ಹಾಕಿ ಈಗ ಒಂದು ಯೋಜನೆಯನ್ನು ತಗೊಂಡು ಬಂದು ಯೋಜನೆ ಒಳಗಡೆ ಏನಪ್ಪ ಅಂದರೆ ಕೆಲಸ ಇಲ್ಲದಂಥ ರೀತಿಯಿಂದ ಏನಪ್ಪ ಮಾಡಿರುವಂಥಗೋಸ್ಕರನೇ ನಾವು ದೇಶದಾದ್ಯಂತ ಏನಪ್ಪ ಅಂದ್ರೆ ಪ್ರತಿಭಟನೆ ಮಾಡ್ತಾನೆ ಇದ್ದೀವಿ. ಅದರಲ್ಲಿ ಮುಖ್ಯವಾಗಿ 125 ದಿವಸ ಕೆಲಸ ಜಾಸ್ತಿ ಕೊಟ್ಟಿದ್ದೀವಿ ಅಂತ ಹೇಳುವಂತಕ್ಕಂಥ ಮೋದಿ ಸರ್ಕಾರ ನಿಜವಾಗಿ ಕೂಡ ಏನಪ್ಪ ಅಂದ್ರೆ ಮೊನ್ನೆ ಬಜೆಟ್ನಲ್ಲಿ ಮಂಡಿಸಿರುವಂತಕ್ಕಂಥದ್ದು ನೋಡಿದಾಗ 95 ಕೋಟಿ ರೂಪಾಯಿದಲ್ಲಿ ಬರೀ ಕೇವಲ ಏನಪ್ಪ ಅಂದ್ರೆ 30 ಕೋಟಿ ರೂಪಾಯಿ ಇಂದಿನ ಬಾಕಿ ಹಣಕ್ಕೆ ಏನಪ್ಪ ಅಂದ್ರೆ ಮೀಸಲಾಗಿಟ್ಟಿದ್ದಾರೆ. ಇನ್ನು 65 ಕೋಟಿ ರೂಪಾಯಿ ಮಾತ್ರ, ಅಂದರೆ 125 ದಿವಸ ಹೆಚ್ಚು ಮಾಡಿರುವಂತಕ್ಕಂಥವ್ರು ಸರಾಸರಿ ನಾವು ನೋಡಿದಾಗ ಕೂಲಿಕಾರರ ಸಂಖ್ಯೆ ನೋಡಿದಾಗ 50ಕ್ಕಿಂತನೂ ಹೆಚ್ಚು ಕೂಲಿ ದಿನಗಳು ದಾಟೋದಿಲ್ಲ. ಆ ರೀತಿ ಏನಪ್ಪ ಅಂದ್ರೆ ಬಜೆಟ್ ಏನಪ್ಪ ಅಂದ್ರೆ ಮಂಡಿಸಿದ್ದಾರೆ. ಇದು ದುರಂತವಾಗಿರ್ತಕ್ಕಂಥ ಈ ದೇಶದ ದುರಂತದ ಸಂಕೇತವಾಗಿದೆ. ಮತ್ತು ನರೇಂದ್ರ ಮೋದಿ ಸರ್ಕಾರ ಏನಪ್ಪ ಅಂದ್ರೆ ರೈತರನ್ನ ಕೂಲಿಕಾರನ ಎತ್ತಿಕಟ್ಟುವಂತಕ್ಕಂಥ ಕೆಲಸ ಮಾಡ್ತಿದೆ. ಅಂದ್ರೆ ರೈತರಿಗೆ ಅನುಕೂಲವಾಗಿಲ್ವಾ, ಇದು ಭದ್ರತೆ ಕೊಟ್ಟಿದೆ, ರೈತರನ್ನ ಏನಪ್ಪ ಅಂದ್ರೆ ಭದ್ರತೆ ಕೊಟ್ಟಿದ್ದೀವಿ ಅಂತೇಳಿ ರೈತರನ್ನ ಕೂಲಿಕಾರನನ್ನ ಎತ್ತಿಕಟ್ಟುವಂತಕ್ಕಂಥ ಕೆಲಸವನ್ನು ಮಾಡ್ತಿದ್ದಾರೆ. ಇದು ನಿಜವಾಗಿ ಸುಳ್ಳು. ರೈತರು ಕೂಲಿಕಾರರು 2005ರಿಂದ ಜಾರಿಗೆ ಬಂದಂಥ ಸಂದರ್ಭದಲ್ಲಿಂದನೂ ಇಲ್ಲಿವರೆಗೂ ಕೂಲಿಕಾರ ರೈತರು ಏನಪ್ಪ ಅಂದ್ರೆ ಐಕ್ಯತೆಯಿಂದ ಏನಪ್ಪ ಅಂದ್ರೆ ಕೆಲಸ ಮಾಡಿದಾರ. ಎಲ್ಲರೂ ಏನಪ್ಪ ಅಂದ್ರೆ ಅನ್ಯೂನ್ಯವಾಗಿ ಏನಪ್ಪ ಅಂದ್ರೆ ಕೆಲಸ ಮಾಡಿದ್ದಾರೆ. ಆದರೆ ಈಗೇನಪ್ಪ ಅಂತಂದರೆ 60 ದಿವಸ ಆ ದಿನಗಳಲ್ಲಿ ಋತುವಿನ ದಿನಗಳಲ್ಲಿ ಕೆಲಸ ಇಲ್ಲ ಅಂತ ಅನ್ನುವಂಥದ್ದು ಏನಿದೆಯಲ್ಲ, ಆ ದಿನಗಳು ಕೆಲಸ ಇಲ್ಲ ಅಂತಂದರೆ ಇವ್ರು 125 ದಿವಸ ಅಲ್ಲ 30 ದಿವಸಗಳೂ ಕೆಲಸ ಸಿಗಲಾರಂಥ ಪರಿಸ್ಥಿತಿ ಬರ್ತೈತೆ. ಕೂಲಿಕಾರರು ಮತ್ತೆ ವಲಸೆ ಹೋಗುವಂತಕ್ಕಂಥ ನಿರ್ಮಾಣ ಆಗ್ತಾನೆ ಇದೆ. ವಲಸೆ ಹೋಗುವಂತಕ್ಕಂಥ ಪ್ರಮಾಣ ಹೆಚ್ಚಾಗ್ತಿದೆ. ಕೂಲಿಕಾರ ಹಸಿವಿನಿಂದ ಸಾಯುವಂತಕ್ಕಂಥ ಪರಿಸ್ಥಿತಿ ಬಂದಿದೆ. ಹಸಿವಿನ ಸಾವಿಗೆ ಏನಪ್ಪ ಅಂದ್ರೆ ದೂಡ್ಲಿಕ್ಕೆ ಈ ಒಂದು ಮೋದಿ ಸರ್ಕಾರ ಏನಪ್ಪ ಅಂದ್ರೆ ನೀತಿ ಅನುಸರಿಸಿದೆ. ಅದಕ್ಕೆ ಇದು ಮಹಾನ್ ಕ್ರಾಂತಿಕಾರಿ ಹೋರಾಟ ಏನಿದೆಲ್ಲ 12ನೇ ತಾರೀಕಿನ ಹೋರಾಟಕ್ಕೆ ನಾವು ಕೂಲಿಕಾರ ಏನಪ್ಪ ಅಂದ್ರೆ ಈ ಸಂಕೇತ ಒಂದು ಇದನ್ನ ಏನಪ್ಪ ಅಂದ್ರೆ ಪ್ರತಿಭಟನೆ ಭಾಗವಹಿಸ್ತಿದ್ದೀವಿ.